ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಕ್ರಿಪ್ಟಿಕ್ ಪ್ರೆಗ್ನೆನ್ಸಿ. ಈ ಥರನೂ ಆಗುತ್ತೆ ಅನ್ನೋದು ಕೇಳಿನೇ ನನಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯಿತು. ಈ ಥರ ಯಾರ ಜೀವನದಲ್ಲಿ ಆಗಿರುತ್ತಲ್ಲ, ಇಟ್ ಇಸ್ ಎ ಸರ್ಪ್ರೈಸ್ ಪ್ಯಾಕೇಜ್ ಅನ್ನೋ ಥರನೇ. ಯಾಕಂತಂದರೆ ಅದೇ ಯಾರಿಗೆಲ್ಲ ಬೇಕಿರುತ್ತೆ ಅಂಥವ್ರಿಗೆ ಸರ್ಪ್ರೈಸ್ ಆಬ್ವಿಯಸ್ಲಿ, ಯಾರಿಗೆ ಬೇಕಾಗಿರಲ್ಲ ಅನ್ವಾಂಟೆಡ್ ಅಂತ ಅನಿಸುತ್ತೆ ಅವ್ರಿಗೆ ಆಬ್ವಿಯಸ್ಲಿ ಇಷ್ಟ ಆಗೋದಿಲ್ಲ. ಬಟ್ ಅಂದ್ರೂ ನನಗೆ ಈ ಥರನೂ ಆಗುತ್ತಾ ಅಂತಂತ ಹೇಳಿನೇ ಶಾಕ್ ಆಯಿತು. ಇದರ ಹೆಸರು ಕ್ರಿಪ್ಟಿಕ್ ಪ್ರೆಗ್ನೆನ್ಸಿ. ಕ್ರಿಪ್ಟಿಕ್ ಪ್ರೆಗ್ನೆನ್ಸಿ ಅಂತಂತಂದರೆ ಹಿಡನ್ ಪ್ರೆಗ್ನೆನ್ಸಿ, ಗುಪ್ತ ಗರ್ಭಧಾರಣೆ. ನೀವು ಪ್ರೆಗ್ನೆಂಟ್ ಇದ್ರೂ ನಿಮಗೆ ರಿಯಲೈಸೇ ಆಗಿರಲ್ಲ, ನಿಮಗೆ ಗೊತ್ತೇ ಇರಲ್ಲ. ಓಕೆ, ಯಾರು ಪ್ರೆಗ್ನೆಂಟ್ ಇರ್ತಾರೆ ಅವರು ಆಲ್ಮೋಸ್ಟ್ 5 ಮಂತ್ಸ್ 6 ಮಂತ್ಸ್ವರೆಗೂ ಅವರಿಗೆ ಗೊತ್ತೇ ಆಗೋದಿಲ್ಲಂತೆ. ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಲೇಬರ್ ಪೇನ್ ಸ್ಟಾರ್ಟ್ ಆಗೋವರೆಗೂ ಗೊತ್ತಾಗೋದಿಲ್ಲ ಅಂತೆ. ಓಕೆ, ಅದನ್ನು ಗರ್ಭಧಾರಣೆ ಅಂತ ಕರೀತಾರಂತೆ. ಸೊ ನನಗೆ ಫುಲ್ ಅಮೇಝಿಂಗ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಯಾಕಂತಂದರೆ ಮಗು ಹೊಟ್ಟೆನಲ್ಲಿ ಬೆಳೀತಾ ಇದೆ ಅಂತಂತಂದರೆ ಆಬ್ವಿಯಸ್ಲಿ ನಿಮಗೆ ಬೇಬಿ ಬಂಪ್ ಬಂದೇ ಬರುತ್ತಲ್ವ, ಕಾಣಿಸುತ್ತಲ್ವ. ಬಟ್ ಇದ್ರ ಬಗ್ಗೆ ನಾನು ಸರ್ಚ್ ಮಾಡ್ತಾ ಇರಬೇಕಾದ್ರೆ ಎಷ್ಟೊಂದು ಜನ ಪೋಸ್ಟ್ ಮಾಡಿರೋದು ನೋಡಿದೆ. 9 ಮಂತ್ಸ್ 8 ಮಂತ್ಸು ಪ್ರೆಗ್ನೆಂಟ್ ಇದ್ರೂ ಕೂಡ ಅವ್ರಿಗೆ ಬೇಬಿ ಬಂಪೇ ಇಲ್ಲ. ಸೊ ಮತ್ತು ಮಗು ಎಲ್ಲಿದೆ, ಮತ್ತು ಹೊರಗಡೆ ಬಂದಿದೆ ಅಂತಂತಂದಮೇಲೆ ಫ್ಲ್ಯಾಟ್ ಹೊಟ್ಟೆ ಇದೆ, ಮಗು ಬಂತು ಹೊರಗಡೆ ಅಂತಂತಂದರೆ ಈ ಬೇಬಿ ಹುಷಾರಾಗಿದೆನಾ ಅನ್ನೋದು ಫಸ್ಟ್ ಪ್ರಶ್ನೆ ಬರುತ್ತೆ. ಬಂತ ಅಂತಂತಂದರೆ ಬೇಬಿ ಆರಾಮಾಗಿರೋ ಹೆಲ್ದಿಯಾಗಿರೋ ಬೇಬಿನ ತೋರಿಸಿದ್ದಾರೆ. ಈ ಥರನೂ ಆಗುತ್ತಾ ಅಂತಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಇಂಪಾಸಿಬಲ್ ಅಂತ ಅಲ್ಲ, ಪಾಸಿಬಲ್, ಬಟ್ ನಾಟ್ ಹೆಂಗೆ ಹೇಳ್ಬೋದು, ತುಂಬ ಕಾಮನ್ ಅಲ್ಲ, ಅನ್ಕಾಮನ್, ಆದರೆ ಪಾಸಿಬಲ್. ಸೊ ಅದೇ ಗುಪ್ತ ಗರ್ಭಧಾರಣೆ. ಸೊ ಈಗ ಹೆಣ್ಮಕ್ಳು ಹೊಟ್ಟೆನಲ್ಲಿ ಗುಟ್ಟು ನಿಲ್ಲಲ್ಲ ಅಂತ ಹೇಳ್ತಾರಲ್ವ. ಸೊ ನಿಲ್ಲುತ್ತೆ, ಗುಟ್ಟು ನಿಲ್ಲುತ್ತೆ, ಅವ್ರಿಗೆ ಗೊತ್ತಿರಲ್ಲ, ಇನ್ನೊಬ್ರಿಗೆ ಏನು ಹೇಳ್ತಾರೆ. ಸೊ ಅದೇ ನೀವು ಪ್ರೆಗ್ನೆಂಟ್ ಇರಬಹುದು, ಆದರೆ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಇನ್ನೂ ಕೆಲವೊಂದಿಷ್ಟು ಜನ ಸ್ವಲ್ಪ ಏನೇನು ಅಬ್ಡಮಿನಲ್ ಫ್ಯಾಟ್ ಇದೆ, ನಾನು ಎಷ್ಟು ಫಿಸಿಕಲಾಗಿ ಆ್ಯಕ್ಟಿವ್ ಇದ್ದೀನಿ, ಯೋಗ ಎಲ್ಲ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಏನು ಮಾಡಿದ್ರೂ ಹೊಟ್ಟೆ ಒಳಗಡೆನೇ ಹೋಗ್ತಾ ಇಲ್ಲ ಅನ್ನೋ ಅಂಥವ್ರು ದಯವಿಟ್ಟು ಈ ವಿಡಿಯೋನ ನೋಡಿ. ಓಕೆ, ಪ್ರೆಗ್ನೆಂಟ್ ಇದ್ದೀರಾ ಅನ್ನೋದೇ ಗೊತ್ತಾಗಲ್ಲ, ಬೇಬಿ ಬಂಪೇ ಕಾಣಿಸಲ್ಲ, ಹೊಟ್ಟೆ ದಪ್ಪ ಆಗಬೇಕಲ್ವ, ಆಗೋದೇ ಇಲ್ಲ. ಯಾಕೆ? ಇದು ಗುಪ್ತವಾಗಿಯೇ ಮಗು ಹೊಟ್ಟೆನಲ್ಲಿ 9 ಮಂತ್ಸ್ನೂ ಬೆಳ್ಕೊಂಡು ಹೋಗಿರುತ್ತೆ, ಆಯಿತಾ. ಈ ಥರ ಸಿಚುವೇಶನ್ಗೆ ಕ್ರಿಪ್ಟಿಕ್ ಪ್ರೆಗ್ನೆನ್ಸಿ ಅಂತ ಕರೀತಾರೆ. ಓಕೆ, ಯಾಕೆ ಹೀಗೆ ಆಗುತ್ತೆ ಅಂತಂದರೆ, ಫಸ್ಟ್ ಥಿಂಗ್ ಆಬ್ಸೆಂಟ್ ಆಫ್ ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್, ಆಯಿತಾ. ಪ್ರೆಗ್ನೆನ್ಸಿ ಸಿಮ್ಟಮ್ಸು ಯೂಶ್ವಲಾಗಿ ವಾಮಿಟಿಂಗ್ ಆಗಿರ್ಬೋದು, ನಾಶಿ ಆಗಿರ್ಬೋದು, ತಲೆ ತಿರ್ಗೋದಾಗಿರ್ಬೋದು, ಇವು ಎಲ್ಲರಿಗೂ ಗೊತ್ತಿರೋ ಅಂತಹ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಏನಿದೆ, ಕ್ರಿಪ್ಟಿಕ್ ಪ್ರೆಗ್ನೆನ್ಸಿನಲ್ಲಿ ಆ ಥರದ ಯಾವುದೇ ಸಿಮ್ಟಮ್ಸ್ ಇರೋದಿಲ್ಲ. ಬಟ್ ನನಗೂ ಇರಲಿಲ್ಲ, ಆದರೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ನನಗೆ ಗೊತ್ತಿತ್ತು. ನನಗೆ ಯಾವುದೇ ರೀತಿಯಾದಂಥ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇರಲ್ಲ. ಸೊ ಕ್ರಿಪ್ಟಿಕ್ ಪ್ರೆಗ್ನೆನ್ಸಿನಲ್ಲಿ ಅದೇ ಆಗೋದು. ಸೊ ಯಾವಾಗ ಯಾವುದೇ ಥರನಾದಂತಹ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇರೋದಿಲ್ಲ, ಆಬ್ವಿಯಸ್ಲಿ ಯಾರಿಗೂ ಡೌಟ್ ಬರೋದಿಲ್ಲ. ಓಕೆ, ಫಸ್ಟ್ ರೀಸನು ಆಬ್ಸೆನ್ಸ್ ಆಫ್ ಪ್ರೆಗ್ನೆನ್ಸಿ ಸಿಮ್ಟಮ್ಸ್. ಯಾವುದೇ ಥರನಾದಂತಹ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇರೋದಿಲ್ಲ. ಸೊ ವ್ಯಕ್ತಿಗೆ ಗೊತ್ತೇ ಆಗೋದಿಲ್ಲ ನಾನು ಪ್ರೆಗ್ನೆಂಟ್ ಇರಬಹುದು ಅನ್ನುವಂತಹ ಥಾಟ್ ಕೂಡ ಬರೋದಿಲ್ಲ. ನೆಕ್ಸ್ಟ್ ರೀಸನು ಬೇಬಿ ಬಂಪೇ ಕಾಣಿಸೋದಿಲ್ಲ. ಯಾಕೆ ಬೇಬಿ ಬಂಪ್ ಕಾಣಿಸೋದಿಲ್ಲ ಅಂತಂತಂದರೆ, ಮೇ ಬಿ ಬಿಕಾಸ್ ಆಫ್ ಯೂಟ್ರಸ್ ಪೊಸಿಷನ್ ಏನು ನಾರ್ಮಲ್ಲಾಗಿ ಇರಬೇಕು, ಹೀಗೆ ಇರಬೇಕಲ್ಲ, ಅದು ಯೂಟ್ರಸ್ ಪೊಸಿಷನು ಹಿಂದಕ್ಕಿರ್ಬೋದು, ಮೇಲಕ್ಕಿರ್ಬೋದು ಅಥವಾ ಹಿಂದಕ್ಕಿರ್ಬೋದು, ರೆಟ್ರೋವರ್ಟೆಡ್ ಅಂತ ಹೇಳ್ತಾರೆ. ಸೊ ಈ ಥರ ಪೊಸಿಷನ್ ಇತ್ತು ಅಂತಂದರೆ ಮಗು ಒಳಗಡೆ ಹಿಂಗೆ ಬೆಳ್ಕೊಂಡು, ಯೂಟ್ರಸ್ ಇಲ್ಲಿ ಒಳಗಡೆ ಬೆಳ್ಕೊಂಡಿರುತ್ತೆ, ಆಯಿತಾ, ಟುವರ್ಡ್ಸ್ ಯುವರ್ ಬ್ಯಾಕ್ ಬೋನ್ ಬೆಳ್ಕೊಂಡಿರುತ್ತೆ. ಹಾಗಾಗಿನೇ ಬಂಪು ಮುಂದಕ್ಕೆ ಬರ್ದಿರ ಹಿಂದಕ್ಕೆ ಹೋಗಿರುತ್ತೆ. ಸೊ ಹಾಗಾಗಿ ಬೇಬಿ ಬಂಪೇ ಕಾಣಿಸೋದಿಲ್ಲ. ಸೊ ಬಿಕಾಸ್ ಆಫ್ ಯೂಟ್ರಸ್ ಪೊಸಿಷನ್ ಯಾವ ಒಳಗಡೆ ಯೂಟ್ರಸ್ ಇರುತ್ತಲ್ವ, ಗರ್ಭಾಶಯ ಏನಿರುತ್ತೆ, ಗರ್ಭಾಶಯದ ಪೊಸಿಷನ್ ಮೇಲೂ ಕೂಡ ಈ ಥರ ಆಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಯಾರಿಗೆಲ್ಲ ಲೈಟ್ ಪೀರಿಯಡ್ ಅಂತಂತಂದರೆ ತುಂಬ ಕಮ್ಮಿ ಬ್ಲೀಡಿಂಗ್ ಆಗುತ್ತೆ, ಅವರು ಪ್ರತಿ ತಿಂಗಳು ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಪ್ರತಿ ತಿಂಗಳು ಪೀರಿಯಡ್ಸ್ ಬರ್ತಾ ಇರುತ್ತೆ, ಆದರೆ ಬ್ಲೀಡಿಂಗು ತುಂಬ ಕಮ್ಮಿ ಇರುತ್ತೆ. ಒಂದೇ ದಿವಸ ಆಗೋದು, 2ನೇ ದಿವಸಕ್ಕೆ ಸ್ಟಾಪ್ ಆಗೋದು, ಅಥವಾ ಸ್ವಲ್ಪ ಸ್ಪಾಟಿಂಗ್ ಆಗೋದು, ಒಂದು ದಿವಸ ಮಾತ್ರ ಪ್ಯಾಡ್ ಹಾಕ್ಕೊಂಬಿಟ್ರೆ ಸಾಕು,
ಹೋಲ್ ಡೇ ಅದರಲ್ಲೇ ಇದ್ರೂನು ನಿಮಗೆ ಬೇರೆ ಪ್ಯಾಡ್ ಹಾಕ್ಕೋಬೇಕು ಅನ್ನೋವಂಥ ನೆಸೆಸಿಟಿ ಬರದೇ ಇರೋ ಅಷ್ಟು ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದರೆ ಅದನ್ನು ಲೈಟ್ ಬ್ಲೀಡಿಂಗ್ ಅಂತ ಕರೀತಾರೆ, ಅಥವಾ ಲೈಟ್ ಪಿರಿಯಡ್ಸ್ ಅಂತ ಕರೀತಾರೆ. ಸೊ ಯಾರಿಗೆಲ್ಲ ಲೈಟ್ ಪಿರಿಯಡ್ಸ್ ಇರುತ್ತೆ, ಬರೀ ಸ್ಪಾಟಿಂಗ್ ಅಷ್ಟೇ ಆಗ್ತಾ ಇರುತ್ತೆ, ಸೊ ಅಂಥವ್ರಿಗೆ ಏನಾಗುತ್ತೆ, ಥ್ರೂ ಔಟ್ ಕ್ರಿಪ್ಟಿಕ್ ಪ್ರೆಗ್ನೆನ್ಸಿ ನಿಮಗೆ ಬರೀ ಸ್ವಲ್ಪ ಸ್ಪಾಟಿಂಗ್ ಆಗೋದು ಅಥವಾ ಸ್ವಲ್ಪ ಬ್ಲೀಡಿಂಗ್ ಆಗೋದು ಆಗ್ತಾ ಇರುತ್ತೆ. ಸೊ ನೋಟಿಸೇ ಮಾಡೋದಿಲ್ಲ. ಅವ್ರಿಗೆ ಏನು ಅನಿಸುತ್ತೆ, ಓ ಇಟ್ಸ್ ಓಕೆ, ಸ್ವಲ್ಪ ಡ್ರಾಪ್ಸ್ ಬಂತಾ, ಆಯಿತು ಓಕೆ ಅಂತ ಅನ್ಕೋಬಹುದು. ಓಕೆ, ಈ ಥರ ಇದ್ದಂಥವ್ರಿಗೂ ಪ್ರೆಗ್ನೆಂಟ್ ಇದ್ದೀವಿ ತಾವು ಅನ್ನೋದು ಗೊತ್ತಾಗದೇ ಹೋಗಬಹುದು. ಫಾಲ್ಸ್ ನೆಗೆಟಿವ್ ಪ್ರೆಗ್ನೆನ್ಸಿ ಟೆಸ್ಟ್, ನೀವು ನಿಮಗೆ ಡೌಟ್ ಬಂದು ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿರಬಹುದು, ಬಟ್ ಅದರಲ್ಲಿ ನೆಗೆಟಿವ್ ಬಂದಿರಬಹುದು. ಓಕೆ, ಈ ಥರ ಯಾವಾಗ ಆಗುತ್ತೆ, ವೆನ್ ಯು ಆರ್ ಟೂ ಅರ್ಲಿ, ನೀವು ತುಂಬ ಬೇಗ ಟೆಸ್ಟ್ ಮಾಡಿರ್ತೀರ, ಆವಾಗ ಇನ್ನು ಪಿರಿಯಡ್ ಮಿಸ್ಸೇ ಆಗಿರೋದಿಲ್ಲ, 4 ವೀಕ್ಸ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಟೆಸ್ಟ್ ಮಾಡಿರಬಹುದು, ಆವಾಗ ನಿಮಗೆ ನೆಗೆಟಿವ್ ಅಂತ ಬಂದಿರಬಹುದು. ಸೊ ಓಕೆ, ನೆಗೆಟಿವ್ ಇದೆ, ಇಟ್ಸ್ ಓಕೆ ಅಂತ ಅಂದ್ಕೊಂಡು ನೀವು ಸುಮ್ಮನೆ ಆಗಿರಬಹುದು. ಓಕೆ, ಸೊ ಅಂಥ ಟೈಮಲ್ಲೂ ಕೂಡ ಕ್ರಿಪ್ಟಿಕ್ ಪ್ರೆಗ್ನೆನ್ಸಿ ಇರಬಹುದು. ಡಿಸ್ಮಿಸ್ಸಿಂಗ್ ದ ಸಿಮ್ಟಮ್ಸ್ ಅಂದರೆ, ಈಗ ನಿಮ್ಮ ಪಿರಿಯಡ್ ಮಿಸ್ ಆಗಿರಬಹುದು, ಬಟ್ ನೀವು ಪಿರಿಯಡ್ ಮಿಸ್ ಆಗಿದೆ ಅಂತಂತಂದರೆ ಅದು ನಿಮಗೆ ನಾರ್ಮಲ್ ಇರಬಹುದು. ಅಂದರೆ ಈಗ ಇರ್ರೆಗ್ಯುಲರ್ ಪಿರಿಯಡ್ಸ್ ಏನಾದರೂ ಇತ್ತು ಅಂತಂದನೋ, ಅಥವಾ PCOD ಇತ್ತು ಅಂತಂತಂದನೋ, ಈ ಥರ ಸಿಚುವೇಶನ್ ಇದ್ದವಾಗ ನಿಮಗೆ ಪಿರಿಯಡ್ಸು ರೆಗ್ಯುಲರಾಗಿ ಬರೋದಿಲ್ಲ. ಓಕೆ, ಸೊ ಒಂದೊಂದು ಸತಿ 3 ಮಂತ್ಸು 4 ಮಂತ್ಸು 5 ಮಂತ್ಸ್ ಆದ್ರೂ ಪಿರಿಯಡ್ಸ್ ಬರೋಲ್ಲ, ಒಂದೊಂದು ಸತಿ 6 ಮಂತ್ಸ್ 8 ಮಂತ್ಸ್ವರೆಗೂ, ನನಗಂತೂ 8 ಮಂತ್ಸ್ ಆದ್ರೂ ಪಿರಿಯಡ್ಸ್ ಬರ್ತಾ ಇರಲಿಲ್ಲ. ಸೊ ನಾನೇ ಸಾಕಾಗಿ ಡಾಕ್ಟ್ರ್ ಹತ್ರ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಪಿರಿಯಡ್ಸ್ ಬರ್ಸ್ಕೊತಾ ಇದ್ದೆ. ಸೊ ಈ ಥರ ಸಿಚುವೇಶನ್ ಇದ್ದವರಿಗೆ ಆಯಿತು, ಒಂದು 2 ಮಂತ್ಸು 3 ಮಂತ್ಸು ನನಗೆ ಪಿರಿಯಡ್ಸ್ ಬಂದಿಲ್ಲ ಅಂತಂದರೆ, ಪಿರಿಯಡ್ಸ್ ಬಂದಿಲ್ಲ ಅನ್ನೋದೇ ಮೇಜರ್ ಸಿಮ್ಟಮ್ಸ್ ಆಫ್ ಪ್ರೆಗ್ನೆನ್ಸಿ ಅಲ್ವಾ. ಸೊ ನೀವು ಡಿಸ್ಮಿಸ್ ಮಾಡಿರಬಹುದು ಪ್ರೆಗ್ನೆನ್ಸಿಯ ಸಿಮ್ಟಮ್ ಆಗಿರುವಂತಹ ಮಿಸ್ಸಿಂಗ್ ಪಿರಿಯಡ್ನ ನೀವು ಡಿಸ್ಮಿಸ್ ಮಾಡಿರ್ಬೋದು. ಓಕೆ, ಇದು ನಾರ್ಮಲ್ ಅಂತ ನೀವು ಅಂದ್ಕೊಂಡಿರ್ಬೋದು. ಅದರ ಜೊತೆಗೆ ಈಗ PCOD ಇತ್ತು ಅಥವಾ ಇರ್ರೆಗ್ಯುಲರ್ ಪಿರಿಯಡ್ಸ್ ಇತ್ತು ಅಂತಂತಂದರೆ ವೆಯ್ಟ್ ಗೇನ್ ಕೂಡ ಆಗ್ತಾ ಇರುತ್ತೆ, ನಿರಂತರವಾಗಿ ಆಗ್ತಾ ಇರುತ್ತೆ. ಸೊ ವೆಯ್ಟ್ ಗೇನ್ ಪ್ರೆಗ್ನೆನ್ಸಿನಲ್ಲಿ ಯೂಶ್ವಲ್ ಆಗಿ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ. ಸೊ ವೆಯ್ಟ್ ಗೇನ್ ಆಗ್ತಾ ಇತ್ತು ಅಂತಂದ್ರೂ ಇದನ್ನು ಕಾಮನ್ ಅಂತ ಅಂದ್ಕೊಂಡು ನೀವು ಡಿಸ್ಮಿಸ್ ಮಾಡಿರ್ಬೋದು. ಅಥವಾ ಸ್ಟ್ರೆಸ್ಸಿಂದ ನಿಮ್ಮ ಪಿರಿಯಡ್ಸು ಮಿಸ್ ಆಗಿರಬಹುದು ಅಂತಲೂ ಕೂಡ ನೀವು ಅಂದ್ಕೊಂಡಿರಬಹುದು, ಬಟ್ ಆ್ಯಕ್ಚುಲಾಗಿ ನೀವು ನಿಜವಾಗ್ಲೂ ಪ್ರೆಗ್ನೆಂಟ್ ಇರ್ಬೋದು, ಹೂ ನೋಸ್. ನೀವೇನಾದರೂ ಬರ್ತ್ ಕಂಟ್ರೋಲ್ ಪಿಲ್ಸ್ ತೊಗೊತಾ ಇದ್ರಿ, ಡೈಲಿ ಬೇಸಿಸ್ ಮೇಲೆ ನೀವೇನಾದರೂ ಬರ್ತ್ ಕಂಟ್ರೋಲ್ ಪಿಲ್ಸ್ ತೊಗೊತಾ ಇದ್ರಿ ಅಂತಂದರೆ, ಅಯ್ಯೋ ನಾನು ಪಿಲ್ಸ್ ತೊಗೊತಾ ಇದ್ದೀನಿ, ಖಂಡಿತವಾಗ್ಲೂ ನಾನು ಪ್ರೆಗ್ನೆಂಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವು ಅಂದ್ಕೊಂಡಿರಬಹುದು, ಬಟ್ ನೀವು ಪ್ರೆಗ್ನೆಂಟ್ ಆಗಿರಬಹುದು. ಅದ್ರ ಜೊತೆಗೆ ಥೈರಾಯ್ಡ್ ಏನಾದರೂ ಇತ್ತು ಅಂತಂದ್ರೂ ಕೂಡ ಯೂಶ್ವಲ್ ಆಗಿ ಈ ಥರ ಆಗುವಂತಹ ಸಾಧ್ಯತೆ ಇರುತ್ತೆ. ಆರ್ ನೀವು ರೀಸೆಂಟಾಗಿ ಅಮ್ಮ ಆಗಿರ್ಬೋದು, ಅಂದರೆ ಡೆಲಿವರಿ ಆಗಿರ್ಬೋದು ನಿಮಗೆ ರೀಸೆಂಟಾಗಿ. ಸೊ ಡೆಲಿವರಿ ಆದಮೇಲೆ ಯೂಶ್ವಲ್ಲಾಗಿ ಪ್ರೊಲ್ಯಾಕ್ಟಿನ್ ಹೈ ಇರುತ್ತೆ, ಸೊ ಓವ್ಯುಲೇಷನ್ ಆಗ್ತಾ ಇರೋದಿಲ್ಲ. ಸೊ ಓವ್ಯುಲೇಷನ್ ಆಗ್ತಾ ಇಲ್ಲ ಅಂತಂದರೆ ನಾನು ಕನ್ಸೀವ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಯಾವಾಗ ನೀವು ವಾಪಸ್ ಫರ್ಟೈಲ್ ಆಗಿ ಯಾವಾಗ ನೀವು ವಾಪಸ್ ಓವ್ಯುಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋದು ನಿಮಗೆ ಹೇಗೆ ಗೊತ್ತಿರೋದಿಲ್ಲ ಯೂಶ್ವಲ್ ಆಗಿ. ಓಕೆ, ನೀವು ಯಾವ ಮಂತು ನಿಮಗೆ ಓವ್ಯುಲೇಷನ್ ಸ್ಟಾರ್ಟ್ ಆಗಿದೆ, ನೀವು ಅದೇ ಮಂತೆ ನೀವು ಸೇರ್ಕೊಂಡಿರ್ಬೋದು, ಅದೇ ಮಂತೆ ನೀವು ಕನ್ಸೀವ್ ಆಗಿರಬಹುದು. ಬಟ್ ನೀವು ಅಂದ್ಕೊತಿರ್ತೀರ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ, ಸೊ ಆಬ್ವಿಯಸ್ಲಿ ಪ್ರೊಲ್ಯಾಕ್ಟಿನ್ ಜಾಸ್ತಿ ಇರುತ್ತೆ, ಓವ್ಯುಲೇಷನ್ ಆಗಿರಲ್ಲ, ನಾನು ಕನ್ಸೀವ್ ಆಗಿರೋದಿಲ್ಲ ಅಂತ ಬಾಣಂತನದಲ್ಲಿರ್ತೀರ. ಸೊ ಹಾಗಾಗಿ ಚೆನ್ನಾಗಿ ತಿಂತಾ ಇರ್ತೀರ, ವೆಯ್ಟ್ ಗೇನ್ ಆಗ್ತಾ ಇರುತ್ತೆ, ಹೊಟ್ಟೆ ದಪ್ಪ ಇರುತ್ತೆ, ಓಕೆ ನಾನೇನು ಪ್ರೆಗ್ನೆಂಟ್ ಆಗಿಲ್ಲ ಅಂತಾನೆ ಅಂದ್ಕೊಂಡಿರಬಹುದು, ಬಟ್ ಪ್ರೆಗ್ನೆಂಟ್ ಆಗಿರ್ಬೋದು. ಯಾರಾದರೂ ಸ್ವಲ್ಪ ಹೆಲ್ದಿಯಾಗಿದ್ದು, ಮುಂಚೆಯಿಂದನೂ ಹೆಲ್ದಿಯಾಗಿದ್ದು, ಅವ್ರದ್ದು ಹೊಟ್ಟೆ ಬೈ ಡಿಫಾಲ್ಟ್ ದಪ್ಪ ಇದೆ ಅನ್ನೋಂಥವ್ರಿಗೆ ಏನಾದರೂ ಪ್ರೆಗ್ನೆಂಟ್ ಆದರೆ ಗೊತ್ತೇ ಆಗೋದಿಲ್ಲ, ನನ್ನ ಹೊಟ್ಟೆ ಯಾವಾಗಲೂ ಹೀಗೆ ಇದೆ ಅಂದ್ಕೊಂಡೆ ಸುಮ್ಮನೆ ಇರ್ಬೋದು. ತಮ್ಮ ಪಾಡಿ ತಾವು ತಿನ್ಕೊಂಡು ತಮ್ಮ ಆ್ಯಕ್ಟಿವಿಟೀಸ್ನಲ್ಲಿ ತಾವು ಇನ್ವಾಲ್ವ್ ಹಾಕ್ಕೊಂಡು ಎಂಗೇಜ್ ಆಗಿ ಇರಬಹುದು. ಸೊ ದ್ಯಾಟ್ ಅವರಿಗೆ ಗೊತ್ತೇ ಆಗಿರಲಿಕ್ಕಿಲ್ಲ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ. ಇದರಲ್ಲಿ ಬೀಟಾ HCG ಇಂಡಿಕೇಟೇ ಆಗಿಲ್ಲ, ಬೀಟಾ HCG ಮೆಷರ್ ಮಾಡಿದ್ರೆ ಅದು ಕಮ್ಮಿನೇ ತೋರಿಸ್ತಾ ಇರ್ಬೋದು. ಸೊ ಬಿಕಾಸ್ ಆಫ್ ವಿಚ್ ನಿಮಗೆ ನೀವು ಪ್ರೆಗ್ನೆಂಟ್ ಅಲ್ಲ ಅಂತ ಅಂದ್ಕೊಂಡಿರ್ಬೋದು. ಈ ಥರ ಯಾವಾಗ ಆಗುತ್ತೆ ಅಂತಂತಂದರೆ, ಯೂಶ್ವಲಾಗಿ ಬೀಟಾ HCG ಮೆಲ್ಲ ಸ್ಟಾರ್ಟ್ ಆಗಿ ಫುಲ್ ಪೀಕ್ ರೀಚ್ ಆಗಿ ವಾಪಸ್ ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಸೊ ಮೇಲ್ಗಡೆ ಹೋದವಾಗ ಇದೇನು ಫುಲ್ ಸೈನ್ ವೇವ್ ಥರ ಇದೆಯಲ್ಲ, ಗುಡ್ಡ ಥರ ಇದೆಯಲ್ಲ, ಈ ಥರದಲ್ಲಿ ಎಲ್ಲಾದರೂ ನೀವು ಮೆಷರ್ ಮಾಡಿದ್ರೂ ನಿಮಗೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸಪೋಸ್ ನೀವೇನಾದರೂ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬೀಟಾ HCG ಸ್ಟಾರ್ಟ್ ಆಗಬೇಕಾದ್ರೆ ನೀವು ಮೆಷರ್ ಮಾಡ್ಕೊಂಡಿದ್ದೀರಾ, ಕಿಟ್ಟಲ್ಲಿ ಚೆಕ್ ಮಾಡ್ಕೊಂಡಿದ್ದೀರಾ, ಬೀಟಾ HCG ಬ್ಲಡ್ ಟೆಸ್ಟ್ ಮಾಡಿಸಿದ್ದೀರಾ ಅಂತಂತಂದರೆ ಆವಾಗ ಕಮ್ಮಿನೇ ತೋರಿಸುತ್ತೆ, ಸೊ ನೆಗೆಟಿವ್ ಅಂತ ಅಂದ್ಕೊತೀರಾ.
ಅದನ್ನು ಬಿಟ್ಟು ಅಥವಾ ಫುಲ್ ರೈಸ್ ಆಗಿ ವಾಪಸ್ ಕಮ್ಮಿ ಏನು ಆಗ್ತಾ ಇರುತ್ತಲ್ಲ, ಆ ಟೈಮಲ್ಲಿ ನೀವು ಟೆಸ್ಟ್ ಮಾಡಿಸಿದ್ದೀರಾ, ಬೀಟಾ HCG ಬ್ಲಡ್ ಟೆಸ್ಟ್ ಮಾಡಿಸಿದ್ದೀರಾ ಆ್ಯಂಡ್ ಯೂರಿನ್ ಟೆಸ್ಟ್ ಮಾಡಿಸಿದ್ದೀರಾ ಅಂತಂತಂದರೆ, ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಮಾಡಿಸಿದ್ದೀರಾ ಅಂತಂತಂದರೆ ಆವಾಗಲೂ HCG ಡಿಟೆಕ್ಟ್ ಆಗಲ್ಲ. ಸೊ ಬೋತ್ ದ ಕೇಸಸಲ್ಲಿ ನಿಮಗೆ ಬೀಟಾ HCG ಡಿಟೆಕ್ಟ್ ಆಗಲ್ಲ. ಸೊ ಯಾವಾಗ HCG ಡಿಟೆಕ್ಟ್ ಆಗಲ್ಲ ಆವಾಗ ಅನ್ಕೊತಾರೆ ಯು ಆರ್ ನಾಟ್ ಪ್ರೆಗ್ನೆಂಟ್ ಅಂತ. ಬಟ್ ಆ್ಯಕ್ಚುಲಿ HCG ಸ್ಪೈಕ್ ಆಗಿ ವಾಪಸ್ಸು ಕೆಳಗಡೆ ಬಂದಿರೋ ಅಂಥ ಸಿಚುವೇಶನ್ ಇರ್ಬೋದು. ನೀವು ಯಾವ ಪಾಯಿಂಟಲ್ಲಿ ಚೆಕ್ ಮಾಡಿಸಿದಿರೋ ಏನೋ ಯಾರಿಗೆ ಗೊತ್ತು. ಓಕೆ, ಸೊ ಹಾಗಾಗಿಯೇ ಕ್ರಿಪ್ಟಿಕ್ ಪ್ರೆಗ್ನೆನ್ಸಿ ಇತ್ತು ಅಂತಂತಂದರೆ ಈ ಥರ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಗೊತ್ತೇ ಆಗೋದಿಲ್ಲ. ಇದರಿಂದ ಏನಾದರೂ ಕಾಂಪ್ಲಿಕೇಶನ್ಸ್ ಆಗುತ್ತಾ ಅಂತಂತ ಕೇಳಿದರೆ ಖಂಡಿತವಾಗ್ಲೂ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಯಾಕಂತಂತಂದರೆ ಇದರಲ್ಲಿ ಫಸ್ಟ್ ಥಿಂಗು ಬೇಬಿ ಬಂಪ್ ಅಂತೂ ಕಾಣಿಸೋದಿಲ್ಲ, ಆದರೆ ಬೀಟಾ HCGನೂ ಕೂಡ ಡಿಟೆಕ್ಟ್ ಆಗೋದಿಲ್ಲ ಈ ಕ್ರಿಪ್ಟಿಕ್ ಪ್ರೆಗ್ನೆನ್ಸಿ ಇತ್ತು ಅಂತಂದರೆ. ಆ್ಯಂಡ್ ಜೊತೆಗೆ ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಸೊ ಹಾಗಾಗಿಯೇ ಮೋಸ್ಟ್ ಆಫ್ ದಿ ಹೆಣ್ಮಕ್ಳಿಗೆ ಗೊತ್ತಾಗೋದಿಲ್ಲ ತಾವು ಪ್ರೆಗ್ನೆಂಟ್ ಇದ್ದೀರಾ ಅಂತಂತ ಹೇಳಿ. ಯಾಕಂತಂತಂದರೆ ಅವರಿಗೆ ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಸೊ ರೆಗ್ಯುಲರ್ ಪೀರಿಯಡ್ಸ್ ಅಂತಂತಂದರೆ ಬ್ಲೀಡಿಂಗ್ ಆಗ್ತಾಯಿದೆ, ಸ್ಪಾಟಿಂಗ್ ಆಗ್ತಾಯಿದೆ ಅಂತಂತಂದರೆ ಇಟ್ಸ್ ಅ ಇಂಡಿಕೇಶನ್ ಆಫ್ ಕಾಂಪ್ಲಿಕೇಶನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಪ್ರೆಗ್ನೆಂಟ್ ಇದ್ದು ನಿಮಗೆ ಬ್ಲೀಡಿಂಗ್ ಸ್ಪಾಟಿಂಗ್ ಆಗ್ತಾಯಿದೆ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಕಾಂಪ್ಲಿಕೇಶನ್ ಅಂತ. ಓಕೆ, ಸೊ ಏನೆಲ್ಲ ಕಾಂಪ್ಲಿಕೇಶನ್ ಆಗುತ್ತೆ ಅಂತಂದರೆ, ಯೂಶ್ವಲ್ ಆಗಿ ಬ್ಲೀಡಿಂಗ್ ಸ್ಪಾಟಿಂಗ್ ಆಗ್ತಾಯಿದೆ ಅಂತಂತಂದರೆ ಅದು ಪ್ಲೆಸೆಂಟಲ್ ಅಬ್ರಪ್ಷನ್ನೇ ಆಗಿರ್ಬೋದು ಅಥವಾ ಇನ್ಕಾಂಪಿಟೆಂಟ್ ಸರ್ವಿಕ್ಸೇ ಆಗಿರಬಹುದು. ಇವೆರಡರಲ್ಲಿ ಯಾವುದೇ ಒಂದರ ಇಂಡಿಕೇಶನ್ ಕೊಡ್ತಾ ಇರಬಹುದು. ಓಕೆ, ಎರಡೂ ಕೇಸಲ್ಲೂ ಏನಾಗುತ್ತೆ, ಪ್ರೀಟರ್ಮ್ ಡೆಲಿವರಿ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಪ್ರೀಟರ್ಮ್ ಡೆಲಿವರಿ ಆಯಿತು ಅಂತಂದರೆ ಅದಕ್ಕೆ ಅದರದ್ದೇ ಆದಂತಹ ಕಾಂಪ್ಲಿಕೇಶನ್ಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ಕ್ರಿಪ್ಟಿಕ್ ಪ್ರೆಗ್ನೆನ್ಸಿ ಇದ್ದರೆ ಏನಾದರೂ ಕಾಂಪ್ಲಿಕೇಶನ್ ಆಗುತ್ತಾ ಅಂತಂದರೆ ಒಂದು ಪ್ರೀಟರ್ಮ್ ಡೆಲಿವರಿ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾರ್ಮ್ಫುಲ್ ಬಿಹೇವಿಯರ್ಸ್ ಅಂದರೆ ಈಗ ನೀವು ಪ್ರೆಗ್ನೆಂಟ್ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತಂತಂದರೆ ಆಬ್ವಿಯಸ್ಲಿ ನಾರ್ಮಲ್ ಹೆಣ್ಮಕ್ಳು ಏನೇನು ಮಾಡೋ ಅಂಥ ಕೆಲಸಗಳಾಗಿರಬಹುದು, ಲೈಕ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರಬಹುದು, ಎಕ್ಸ್ಟ್ರೀಮ್ ಯೋಗ ಪೋಸಸ್ ಆಗಿರಬಹುದು, ಈ ಥರ ತುಂಬ ಮಗುವಿಗೆ ತೊಂದರೆ ಆಗುವಂತಹ ಆ್ಯಕ್ಟಿವಿಟೀಸ್ನ ನೀವು ಅಡಾಪ್ಟ್ ಮಾಡ್ಕೊಂಡಿರಬಹುದು, ಆಯಿತಾ. ಸೊ ಅದರಿಂದ ಮಗುವಿಗೆ ತೊಂದರೆ ಆಗ್ಬೋದು. ಇದ್ರ ಜೊತೆಗೆ ನೀವು ಬೇರೆ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕಿಂಗ್ ಆಗಿರ್ಬೋದು, ಈ ಥರ ಯಾವುದಾದ್ರೂ ಹ್ಯಾಬಿಟ್ಸ್ ಏನಾದರೂ ಇತ್ತು ಅಂತಂದು ನಿಮಗೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಗೊತ್ತಿಲ್ಲ ಅಂತಂತಂದರೆ ಆಬ್ವಿಯಸ್ಲಿ ಅದರಿಂದ ಮಗುಗೆ ತೊಂದರೆ ಆಗುತ್ತೆ. ಡಿಲೇಡ್ ಮೆಡಿಕಲ್ ಕೇರ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಫಾಲಿಕ್ ಆ್ಯಸಿಡು ನಿಮಗೆ ಫಸ್ಟ್ 3 ಮಂತ್ಸೇ ತೊಗೋಬೇಕು. ಆವಾಗಲೇ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸು ಫಾರ್ಮ್ ಆಗೋದು. ಫಾಲಿಕ್ ಆ್ಯಸಿಡು ರಾಮಬಾಣ. ಸೊ ನೀವು ಫಾಲಿಕ್ ಆ್ಯಸಿಡ್ ತೊಗೊತಾ ಇಲ್ಲ ಫಸ್ಟ್ 3 ಮಂತ್ಸಲ್ಲಿ ಅಂತಂದರೆ ಅದರಿಂದ ಯಾವುದೇ ಥರನಾದಂತಹ ಮಗುವಿಗೆ ಡಿಫೆಕ್ಟ್ಸ್ ಬರ್ಬೋದು. ಇದನ್ನು ಬಿಟ್ಟರೆ ಲೈಕ್ ಕ್ಯಾಲ್ಶಿಯಂ ಐರನ್ ಸಪ್ಲಿಮೆಂಟ್ಸ್ ಆಗಿರ್ಬೋದು. ಕ್ಯಾಲ್ಶಿಯಂ ಐರನ್ ಸಪ್ಲಿಮೆಂಟ್ಸು ಥ್ರೂ ಔಟ್ ಪ್ರೆಗ್ನೆನ್ಸಿ ಮಗುವಿಗೆ ತಾಯಿಗೆ ಇಬ್ರಿಗೂ ಬೇಕು. ಯಾವಾಗ ಇದು ಸಿಗೋದಿಲ್ಲ, ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತಲೇ ಗೊತ್ತಿಲ್ಲ ಅಂದಮೇಲೆ ನೀವು ಏನು ಮೆಡಿಸಿನ್ ತೊಗೊತೀರಾ, ಏನು ಸಪ್ಲಿಮೆಂಟ್ಸ್ ತೊಗೊತೀರಾ ಅಲ್ವಾ. ಸೊ ಯಾವಾಗ ನೀವು ತೊಗೊಳ್ಳಲ್ಲ ಆವಾಗ ಮಗುಗೂ ಆ್ಯಂಡ್ ನಿಮ್ಗೆ ತೊಂದರೆ ಆಗ್ಬೋದು. ಡಿಲೇ ಇನ್ ಟೇಕಿಂಗ್ ಆ್ಯಕ್ಷನ್, ಇದರಲ್ಲಿ ಒಂದು ನಿಮಗೆ ಮಗು ಬೇಡ ಅಂತಂತಂದರೆ ಅಟ್ಲೀಸ್ಟ್ ಮಗುನ ತೆಗೆಸ್ಬಹುದು ನಿಮಗೆ ಗೊತ್ತಾಯಿತು ಅಂತಂದರೆ. ಇನ್ನೊಂದು ನಿಮಗೆ ಮಗು ಬೇಕೋ ಬೇಡವೋ ಅದು ಸೆಕೆಂಡರಿ. ಆದರೆ ಮಗುಗೇನಾದರೂ ಬರ್ತ್ ಡಿಫೆಕ್ಟ್ಸ್ ಇದ್ದು ಆ್ಯಂಡ್ ಅದು ಮುಂಚೆನೇ ಗೊತ್ತಾಯಿತು ಅಂತಂತಂದರೆ ಅಟ್ಲೀಸ್ಟ್ ಮಗುನ ತೆಗ್ಸೋಕ್ಕಾದ್ರೂ ಆಗುತ್ತೆ. ಮಗು ಚೆನ್ನಾಗಿ ಬೆಳೆದಿಲ್ಲ, ಇಲ್ಲ ಮಗು ತೊಂದರೆ ಇದೆ, ಬ್ರೈನ್ ಡೆವಲಪ್ ಆಗಿಲ್ಲ, ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ, ಈ ಥರ ಏನಾದರೂ ಹೇಳಿ ಮಗುನ ತೆಗೆಸ್ತಾರಲ್ವ. ಸೊ ಆ ಥರ ಮಗುಗೇನಾದರೂ ಡಿಫೆಕ್ಟ್ ಇದ್ದು ಇದು ಕ್ರಿಪ್ಟಿಕ್ ಪ್ರೆಗ್ನೆನ್ಸಿ ಆಗಿದ್ದು ನಿಮಗೆ ಗೊತ್ತಿಲ್ಲ ಅಂತಂತಂತಂದರೆ ಮಗು ಆ ಡಿಫೆಕ್ಟ್ ಜೊತೆಗೇ ಹುಟ್ಟುತ್ತೆ ಅಲ್ವಾ. ಸೊ ಒನ್ಸ್ ಮಗು ಡಿಫೆಕ್ಟ್ ಜೊತೆಗೆ ಹುಟ್ಟಿತ್ತು ಅಂತಂತಂದರೆ ಇಟ್ಸ್ ಅ ಲೈಫ್ ಟೈಮ್ ರೆಸ್ಪಾನ್ಸಿಬಿಲಿಟಿ. ಮಗುಗೂ ತೊಂದರೆ, ಅವ್ರಿಗೂ ತೊಂದರೆ. ಓಕೆ, ನೆಕ್ಸ್ಟು ಸೈಕಲಾಜಿಕಲ್ ಇಂಪ್ಯಾಕ್ಟ್. ಯಾರಾದರೂ ತುಂಬ ವರ್ಕ್ ಪ್ರೊಫೆಷ್ನಲಿ ತುಂಬ ಕಾನ್ಸಂಟ್ರೇಟ್ ಮಾಡಿ ಇದ್ದು ಅಂಥವ್ರು ಏನಾದರೂ ಸಡನ್ನಾಗಿ ಪ್ರೆಗ್ನೆಂಟ್ ಆಗಿ ಮಗು ಬಂತು ಕೈಗೆ ಅಂತಂತಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಎಕ್ಸೆಪ್ಟ್ ಆ್ಯಂಡ್ ಅಡ್ಜಸ್ಟ್ ಎವ್ರಿಥಿಂಗ್, ಆಯಿತಾ. ಎಲ್ಲದನ್ನೂ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೂ ಆಗಿರಬಹುದು, ಅದನ್ನು ತೊಗೊಳೋದಕ್ಕೂ ಆಗಿರಬಹುದು, ಮಗುನ ನೋಡ್ಕೊಳ್ಳೋದಾಗಿರಬಹುದು, ಎಲ್ಲನೂ ತುಂಬಾ ಕಷ್ಟ ಆಗುತ್ತೆ. ಸೊ ಮುಂಚೆಯಿಂದನೇ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತಂತ ಗೊತ್ತಾದರೆ ಇಲ್ಲಿ ನೀವು ಡಿಸೈಡ್ ಆಗಿರ್ತೀರಾ, ಒಪ್ಕೊಂಡಿರ್ತೀರಾ, ಯು ವಿಲ್ ಬಿ ರೆಡಿ, ಆಯಿತಾ. ಕ್ರಿಪ್ಟಿಕ್ ಪ್ರೆಗ್ನೆನ್ಸಿನಲ್ಲಿ ಏನಾಗುತ್ತೆ, ನೀವು ರೆಡಿ ಇರೋದಿಲ್ಲ. ಸೊ ನೀವು ಯಾವುದಾದ್ರೂ ಲೈಕ್ ಕಮಿಟ್ಮೆಂಟ್ಸ್ ಏನಾದರೂ ಮಾಡ್ಕೊಂಡಿರ್ತೀರಾ, ನೀವು ರೆಡಿ ಇರೋದಿಲ್ಲ, ನಿಮಗೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಮಗು ಬೇಕಿರಲ್ಲ ಅಂದವಾಗ ಇಟ್ ವಿಲ್ ಬಿ ಡಿಫಿಕಲ್ಟ್. ಅಷ್ಟೇ ಬಿಟ್ಟರೆ ಮೇಜರ್ ಕಾಂಪ್ಲಿಕೇಶನ್ಸ್ ಏನು ಆಗೋದಿಲ್ಲ. ಯೂಶ್ವಲ್ ಆಗಿ ಕ್ರಿಪ್ಟಿಕ್ ಪ್ರೆಗ್ನೆನ್ಸಿ ಇದ್ದು 9 ತಿಂಗಳವರೆಗೂ ಮಗು ಹೊಟ್ಟೆನಲ್ಲೇ ಇದ್ದು ಆರೋಗ್ಯವಾಗಿರೋ ಮಗುನ
ಪಡ್ಕೊಂಡಿರೋರು ಸುಮಾರು ಜನ ಇದ್ದಾರೆ. ಕೆಲವೊಂದಿಷ್ಟು ಜನಕ್ಕೆ 5 ತಿಂಗಳು 6 ತಿಂಗಳು ಆದಮೇಲೆ ತಾವು ಪ್ರೆಗ್ನೆಂಟ್ ಇದ್ದೀವಿ ಅನ್ನೋದು ಗೊತ್ತಾಗಿರೋದಿದೆ. ಆ್ಯಂಡ್ ಡೆಲಿವರಿ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ ಅನ್ನೋದು ಗೊತ್ತಾಗೋದಿದೆ. ಮಗು ಬರುತ್ತೆ ಇನ್ನೇನು ಅಂದವಾಗ ಓ ನಾನು ಪ್ರೆಗ್ನೆಂಟಾ ಅಂತ ರಿಯಲೈಸ್ ಆಗಿರೋರು ಇದ್ದಾರೆ. ಸೊ ಅದಾದಮೇಲೂ ಹೆಲ್ದಿ ಆಗಿರುವಂತಹ ಮಗು ತಮ್ಮ ಕೈಗೆ ಬಂದಿರೋರು ಇದ್ದಾರೆ. ಅದನ್ನು ಬಿಟ್ಟರೆ ಯಾವುದೇ ಥರನಾದಂತಹ ಕಾಂಪ್ಲಿಕೇಶನ್ಸ್ ಯೂಶ್ವಲಿ ಆಗೋದಿಲ್ಲ ಕ್ರಿಪ್ಟಿಕ್ ಪ್ರೆಗ್ನೆನ್ಸಿನಲ್ಲಿ. ಇದನ್ನು ಬಿಟ್ಟು ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದ್ರ ಬಗ್ಗೆ ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.